ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 12ನೇ ವಾರದ ಕತೆ ಕಿಚ್ಚನ ಜೊತೆ ಪಂಚಾಯತಿ ಶುರುವಾಗಿದೆ. ಈ ಪಂಚಾಯತಿಯಲ್ಲಿ ಯಾರಿಗೆಲ್ಲ ಕಿಚ್ಚ ಕ್ಲಾಸ್ ತಗೊಂಡ್ರು, ಯಾರ ಮೇಲೆಲ್ಲ ಗರಂ ಆದ್ರಂತೆಲ್ಲ ಮಾತಾಡೋಣ. ಇನ್ನು ಈ ವಾರದ ಪಂಚಾಯತಿಯಲ್ಲಿ ಮುಖ್ಯವಾಗಿ ನಮ್ಮ ರಜತ್ ಅವರು ಧನರಾಜ್ ಅವ್ರ ಬಗ್ಗೆ ಒಂದು ಕಾನ್ವರ್ಸೇಷನ್ ಬಂದಿದೆ. ಯಾಕೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೆವಿ ಫಿಸಿಕಲ್ ಆಗ್ಲಿ ಹೆವಿ ಮಾತಾಡೋದಾಗ್ಲಿ ನಮ್ಮ ರಜತ್ ಅವರು ತುಂಬಾನೇ ಮಾಡ್ತಾ ಇದ್ದಾರೆ. ಅದು ಇದು ಫಸ್ಟ್ ಟೈಮ್ ಕೂಡ ಅಲ್ಲ, ತುಂಬಾ ಸಲ ಆಗಿದೆ, ತುಂಬಾ ಸಲ ಮಾತಾಡಿದ್ದಾರೆ. ಇದೇ ಕಾರಣಕ್ಕೆ ನಮ್ಮ ಕಿಚ್ಚ ಸರ್ ರಜತ್ ಅವರಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ, ಫುಲ್ ಗರಂ ಆಗಿದ್ದಾರೆ ಅಂತ ಹೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ. ಯಾಕಂದ್ರೆ ಲಾಸ್ಟ್ 2 ವೀಕ್ ಅಲ್ಲೇನೆ ಕಿಚ್ಚ ಸರ್ ರಜತ್ ಅವರಿಗೆ ಕ್ಲಾಸ್ ಕೊಟ್ಟಿದ್ರು. ಈ ವಾರದ ಕಿಚ್ಚನ ಪಂಚಾಯತಿಯಲ್ಲಿ ಮ್ಯಾನ್ ಲ್ಯಾಂಡಿಂಗ್ ಮಾಡಿದಾಗ ನೀವೊಂದು ಅಬ್ಸರ್ವ್ ಮಾಡಿ, ಇದೇ ರೀತಿ ಮ್ಯಾನ್ ಲ್ಯಾಂಡಿಂಗ್ ಮಾಡಿದ್ರೆ ನಮ್ಮ ರಂಜಿತ್ ಇದ್ರಲ್ಲ, ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗಿದ್ರು. ಮತ್ತೆ ಈಗ ರಜತ್ ಏನ್ ಮಾಡ್ತಾರೆ, ಜಗದೀಶ್ ಅವ್ರನ್ನ ರಂಜಿತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋದಾದ್ರೆ ರಜತ್ ಅವ್ರನ್ನ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗ್ಬೇಕಾನೆ ಮ್ಯಾನ್ ಲ್ಯಾಂಡಿಂಗ್ ಮಾಡೋದಕ್ಕೆ. ಅದೇ ಕಾಮನ್ ಆಗಿ ಇದು ಸುಮ್ನೆ ಇದಿರಲಿಲ್ಲ, ಫೋರ್ಸ್ಫುಲ್ ಇತ್ತು. ಪುಷ್ ಮಾಡೋದಾಗ್ಲಿ, ಭವ್ಯಗೌಡ ಪುಷ್ ಮಾಡಿ ಧನರಾಜನ್ ಪುಷ್ ಮಾಡಿದ್ರು. ಈ ರೀತಿ ತಗೊಂಡಾಗ ಅವ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೇಕು. ಅದು ಬೇರೆ ವೋಟಿಂಗ್ ರಿಸಲ್ಟ್ ಕೂಡ ಕೊನೆಯ ಸ್ಥಾನದಲ್ಲಿ ಇದಾರೆ ರಜತ್ ಅವರು. ಮತ್ತೆ ಈ ಕಿಚ್ಚನ ಪಂಚಾಯತಿಯಲ್ಲಿ ಒಂದು ರಾಂಗ್ ಆಗಿ ಮಾಡಿರೋ ಅವ್ರಿಗೆ ಒಂದು ಕ್ಲಾಸ್ ತಗೊಂಡು ಗರಂ ಆಗಿ ಒಂದು ವಾರ್ನಿಂಗ್ ಕೊಟ್ಟು ಕಿಚ್ಚ ಸಾರ್ ಸುಮ್ಮನೆ ಇದಾರೆ ಅಂತ ಹೇಳಿ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಯಾಕಂದ್ರೆ ತುಂಬಾ ಕ್ಲಾಸ್ ತಗೊಂಡಿದ್ದಾರೆ ಅವ್ರು. ಅದಕ್ಕೆ ಗಡಗಡ ಅನ್ನೋ ರಜತ್ ಅವರು ತುಂಬಾನೇ ಇದು ಆಗಿ ಮತ್ತೆ ಇನ್ನೊಂದ್ಸಲ ಆಗಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತೆ. ಬಟ್ ನೋಡ್ಬೇಕು, ಇನ್ನು ಸಂಡೇ ಎಪಿಸೋಡ್ ತನಕ ಚಾನ್ಸಸ್ ಇರುತ್ತೆ. ವೋಟಿಂಗ್ ಲಿಸ್ಟ್ ಅಲ್ಲೇ ಕಡಿಮೆ ಬಂದಿದೆ ಅಂತ ಹೇಳಿ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಔಟ್ ಮಾಡಬಹುದು ಇದೇ ಕಾರಣಕ್ಕೆ. ಯಾಕಂದ್ರೆ ತುಂಬಾ ಅತ್ಯಾಯ್ತು ಅನ್ಸುತ್ತೆ. ಕಿಚ್ಚ ಸರ್ ಅವ್ರ ಪಂಚಾಯತಿಯಲ್ಲಿ ಈ ವಾರದ ಕತೆ ಕಿಚ್ಚನ್ ಜೊತೆ ರಜಿತ್ ಅವರ ಜೊತೆ ಅನ್ನಂಗಿತ್ತಂತೆ. ಆ ರೀತಿ ಕ್ಲಾಸ್ ತಗೊಂಡಿದ್ರು ನಮ್ಮ ರಜತ್ ಅವರಿಗೆ. ಕಿಚ್ಚ ಸರ್ ಇದರಲ್ಲಿ ಧನರಾಜರ್ಗೂ ಸ್ವಲ್ಪ ಪಾಠ ಇತ್ತು. ಯಾಕಂದ್ರೆ ನೀವು ಪ್ರವೋಕ್ ಮಾಡಿರೋ ಕಾರಣಕ್ಕೆ ಅವ್ರು ಆ ರೀತಿ ರಿಯಾಕ್ಟ್ ಮಾಡಿದ್ರು. ನೀವು ಆ ರೀತಿ ಪ್ರವೋಕ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಧನರಾಜರ್ಗಳು ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಇಬ್ರು ಕಾರಣ ಇರ್ತಾರೆ, ಒಂದು ಕಡೆಯಿಂದ ಮಾತ್ರ ಬರಕ್ ಸಾಧ್ಯನೇ ಇಲ್ಲ, ಇಬ್ರು ಕಾರಣ ಇದ್ದೇ ಇರ್ತಾರೆ. ಅದೇ ಕಾರಣಕ್ಕೆ ಈ ಎಪಿಸೋಡ್ ಅಲ್ಲಿ ರಜತ್ ಅವರಿಗೆ ಅತಿ ಹೆಚ್ಚಾಗಿ ಕ್ಲಾಸ್ ತಗೊಂಡಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಧನರಾಜ್ ಕೂಡ ಬುದ್ಧಿ ಮಾತು ಹೇಳಿದಾರೆ ಅಂತ ಹೇಳಿ ಕಿಚ್ಚ ಸರ್ ಅಪ್ಡೇಟ್ ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.